ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ ಎಲ್ಲರಿಗೂ. ಎಲ್ಲ ಹೆಂಗದಿರಿ, ಆರಾಮದಿರೇನ್ರಿ? ಇದು ನೋಡ್ರಿ ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ತುಂಬ ಜೋರು ಮಾಡ್ಯಾರ್ರಿ. ಇದು ನೋಡ್ರಿ ಗೋಲ್ ಗುಮ್ಮಟ ದ್ರಾಕ್ಷಿ ಒಳಗೆ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ. ಮ್ಯಾಗ ಬ್ಲ್ಯಾಕ್ ದ್ರಾಕ್ಷಿ, ಕೆಳಗೆ ಗ್ರೀನ್ ದ್ರಾಕ್ಷಿ ಒಳಗೆ ಗೋಲ್ ಗುಮ್ಮಟ ರೆಡಿ ಮಾಡ್ಯಾರ ನೋಡ್ರಿ. ನೀವು ಒಂದ್ಸರಿ ಬರ್ರಿ, ನಮ್ಮ ಬಿಜಾಪುರಕ್ಕೆ ಭಾಳ ಚಂದ ಮಾಡ್ತಾರೆ ರೀ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳತೆ. ಇದು ನೋಡ್ರಿ ನಂದಿ ವಿಗ್ರಹ ನೋಡ್ರಿ ಫ್ರೆಂಡ್ಸ್. ಸೇವಂತಿಗೆ ಹೂಲನ್ ಮಾಡ್ಯಾರ ನೋಡ್ರಿ. ಇದು ವೈಟ್ ಸೇವಂತಿಗೆ, ಯೆಲ್ಲೋ ಸೇವಂತಿಗೆ, ಪರ್ಪಲ್ ಸೇವಂತಿಗೆ ಒಳಗೆ ನಂದಿ ವಿಗ್ರಹ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಆಮೇಲಿಂದ ಇಲ್ಲಿ ಬಸವಣ್ಣವರ ಮೂರ್ತಿ ಮಾಡ್ಯಾರ ನೋಡ್ರಿ. ಸಣ್ಣ ರವಾದ್ಲೆ ಮತ್ತು ಆಮೇಲಿಂದ ರಾಗಿಲಿಂದ ಮುಖ ಇದ್ರೆ, ಬಸವಣ್ಣವ್ರ ಮುಖ ಇದ್ರೆ ಜ್ವಾಳದ್ಲೆ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ. ಆಮೇಲೆ ಇದು ನೋಡ್ರಿ ಶಿವನ ಮೂರ್ತಿ ಸೇಮ್ ಎಲ್ಲರ ಜಲಪಾತದಾಗ ಶಿವ ತಪಸ್ಸಿಗೆ ಕೂತಾರೇನೋ ಅನ್ನೋ ಥರ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಎರಡು ಕಣ್ಣು ನೋಡಕ್ಕೆ ಸಾಲದು ಅನಿಸ್ತು ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಸ್ವರ್ಗ ಎಲ್ಲಿ ಅದ ಅಂದ್ರೆ ಇವತ್ತು ಸಂಕ್ರಾಂತಿ ದಿನ ನಮ್ಮ ಬಿಜಾಪುರದಾಗೆ ಐತೆ ಅನ್ನೋಷ್ಟು ಇದನ್ನಾಗೈತೆ ನೋಡ್ರಿ ಫ್ರೆಂಡ್ಸ್. ಇವತ್ತು ಬಗೆ ಬಗೆ ಹೂಗಳು ತಂದಾರಿ, ನಾನಾ ಥರ ಹೂಗಳು ರೀ. ಆ ಹೂಗಳ ಹೆಸರೇ ನಮಗೆ ಗೊತ್ತಿಲ್ಲ, ಅಷ್ಟು ಥರ ಹೂಗಳು ಇರ್ತಾವೆ ರೀ. ಮತ್ತು ಇಲ್ಲಿ ಸಿಗೋದಲ್ಲದೆ ಬೇರೆ ಕಂಟ್ರಿಯಿಂದನೂ ಕೂಡ ಇಲ್ಲಿ ಸಂಕ್ರಾಂತಿಗೆ ಒಂದ್ಸರಿ ಹೂಗಳು ತರಿಸ್ತಾರೆ ರೀ. ಆಮೇಲಿಂದ ಯಾರೇ ತೊಗೊಳೋರಿದ್ರೂ ತೊಗೋಬೋದು ರೀ ಫ್ರೆಂಡ್ಸ್ ಅಲ್ಲಿ. ಆಮೇಲೆ ಈ ಶಿವನ ಮೂರ್ತಿನೇ ನನಗೆ ಭಾಳ ಇಷ್ಟ ಆಯ್ತು ರೀ. ಆಮೇಲೆ ಬಸವಣ್ಣವ್ರದ್ದೊಂದು ಭಾರಿ ಚಂದ ಮಾಡಿದ್ದರು ನೋಡ್ರಿ ಫ್ರೆಂಡ್ಸ್. ಅದು ನೋಡ್ರಿ ಹೂಗಳು ನೋಡ್ರಿ ಎಷ್ಟು ಕಲರ್ಫುಲ್ ಆಗ್ಯದವು. ಈ ಹೆಂಗೆ ತಂದಾರೋ ಎಲ್ಲಿ ತಂದಾರೋ ಗೊತ್ತಿಲ್ಲ, ಅಷ್ಟು ಚಂದ ಡೆಕೋರೇಟ್ ಮಾಡ್ಯಾರ ರೀ. ಮತ್ತು ಆಮೇಲೆ ಬಾತುಕೋಳಿಗಳು ನೋಡ್ರಿ, ನಿಜವಾಗ್ಲೂ ಬಾತುಕೋಳಿಗಳು ನಿಂತಾವೇನೋ ಗಿಡದೊಳಗೆ ಅನ್ನೋ ಥರ ಅದಾವೆ ನೋಡ್ರಿ ಫ್ರೆಂಡ್ಸ್. ಎಷ್ಟು ಮಸ್ತ್ ಅದ ಅಂದ್ರೆ ಫುಲ್ಲು ರಶ್ ಇತ್ತು ರೀ. ಇದು ನೋಡ್ರಿ ಮೈಸೂರಿಂದ ಅಂಬಾರಿ ನೋಡ್ರಿ. ಇದು ಅಂಬಾರಿ ಹೊತ್ತಿರುವಂಥ ಆನೆ ನೋಡ್ರಿ. ಸೇಮ್ ನಿಜವಾಗ್ಲೂ ಅದೇ ಥರ ಅಂಬಾರಿ ಹೊತ್ಕೊಂಡು ನಿಂತಿರ್ತದಲ್ರಿ ದಸರಾದಾಗ, ಅದೇ ಥರ ಐತ್ರಿ. ಇದು ನೋಡ್ರಿ ಅಲ್ಲಿ ಕಾಣತ್ತದಲ್ಲ ಹದ್ದು, ಇದು ಹಣ್ಣು ಮೆಣ್ಸಿಕಾಯಿ ರೀ. ಗಿಡದಾಗ ಹಣ್ಣು ಮೆಣ್ಸಿಕಾಯಿ ಆಗಿರ್ತಾವಲ್ರಿ, ಆ ಹಣ್ಣು ಮೆಣ್ಸಿಕಾಯಿ ತಂದು ಹದ್ದು ರೆಡಿ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಭಾರಿ ಅದ್ಭುತವಾಗಿ ಮಾಡ್ಯಾರ ನೋಡ್ರಿ, ಭಾರಿ ಚಂದ ಮಾಡ್ಯಾರ ನೋಡ್ರಿ. ನಮ್ಮ ಬಿಜಾಪುರದಾಗ ಪ್ರತಿ ವರ್ಷ ಹಿಂಗೆ ಮಾಡ್ತಾರೆ ರೀ ಫ್ರೆಂಡ್ಸ್. ಹೋದ ವರ್ಷಕ್ಕಿಂತ ಈ ವರ್ಷ ಚಂದ ಮಾಡ್ಯಾರ ರೀ. ಇದು ನೋಡ್ರಿ ನಾವು ಸಣ್ಣವರಿದ್ದಾಗ ಚಹಾ ಹಾಕಿ ಕೊಡ್ತಿದ್ದರು ರೀ ಕಿಟ್ಲ್ಯಾಗ. ನಮ್ಮ ಮುತ್ಯ ನಮ್ಮ ಆಯಿಯರು ಅದನ್ನು ಚಾದ್ ಇದನ್ನು ಕಿಟ್ಲಿ ಮಾಡಿಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ ಸೇವಂತಿಗೆ ಹೂವದ್ದು ಮನುಷ್ಯನ ರೆಡಿ ಮಾಡಿಟ್ಟಾರ. ಒಂದು ಹುಡುಗಿದು ಒಂದು ಹುಡುಗಂದು ಮಾಡಿಟ್ಟಾರಿ. ಅದನ್ನು ನಮ್ಮದು ಕತ್ತೊಯ್ದು ಅದಕ್ಕಿಟ್ಟು ನಾವು ಫೋಟೋ ತೊಗೊಳೋದು ನೋಡ್ರಿ. ಅಲ್ಲಿ ಫೋಟೋ ತೊಗೊಳಕ್ಕೆ ಹಂಗೆ ಮಾಡ್ಯಾರಿ. ಒಂದು ಹುಡುಗ ಫೋಟೋ ತೊಗೊಬೇಕಂತ ಟ್ರೈ ಮಾಡ್ಲಾತ್ತಾನ ನೋಡ್ರಿ ಫ್ರೆಂಡ್ಸ್. ಇದು ಇನ್ನೊಂದು ಮೂರ್ತಿ ಯಾರ್ದಂತ ನನಗೂ ಗೊತ್ತಿಲ್ಲ ರೀ ಫ್ರೆಂಡ್ಸ್. ಇದು ನೋಡ್ರಿ ರಾಗಿ, ಆಮೇಲಿಂದ ನೆವಣಿ, ಮುಖ ನೆವಣಿಲೆ ಮಾಡ್ಯಾರಿ. ಮತ್ತು ಆಮೇಲಿಂದ ಇದು ಕೋಟ್ ಮತ್ತು ಡ್ರೆಸ್ ಎಲ್ಲ ಅದು ರಾಗಿ ಇದ್ರಿ, ತಲೆ ಇದ್ರೆ ಅದನ್ನು ರಾಗಿದ್ಲೆ ಮಾಡ್ಯಾರಿ. ಭಾಳ ಮಸ್ತ್ ಮಾಡ್ಯಾರಿ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಬಿಜಾಪುರದಾಗ ಭಾಳ ಚಂದ ಮಾಡ್ತಾರೆ. ನೀವು ಒಂದ್ಸರಿ ಬರ್ರಿ ಫ್ರೆಂಡ್ಸ್, ಎಲ್ಲರೂ ಬಂದು ನೋಡ್ರಿ. ಎಷ್ಟು 5-6 ದಿವಸ ಇರ್ತದೆ ರೀ. 5-6 ದಿನಾನೂ ಒಂದೊಂದು ಕಾರ್ಯಕ್ರಮ ಇರ್ತದೆ ರೀ. ಆ ಕಡೆ ಆರ್ಟಿಸ್ಟ್ ಎಲ್ಲ ಇರ್ತಾರೆ ರೀ, ಎಲ್ಲ ಥರ ಡ್ಯಾನ್ಸ್ ಮಾಡ್ತಾರೆ. ಭರತನಾಟ್ಯ ಆಯಿತು ಎಲ್ಲ ಮಾಡ್ತಾರೆ ರೀ. ಆಮೇಲಿಂದ ಇದು ನೋಡ್ರಿ ರಂಗೋಲಿಯಲ್ಲಿ ಯಕ್ಷಗಾನ ಮಾಡೋದು ರಂಗೋಲಿ ಬಿಡಿಸ್ಯಾರ ನೋಡ್ರಿ. ಕಾಂತಾರ ಸಿನಿಮಾ ಒಳಗೆ ಹೀರೋ ಅದಾರಲ್ಲ ಹಾಗೆ ಕಾಣತ್ತದ ನೋಡ್ರಿ ಸೇಮ್. ಇದು ಫೋಟೋ ಅಲ್ರಿ ಏನೋ ಅಲ್ರಿ, ಅದು ಸೇಮ್ ಇದ್ರದ್ದು ರಂಗೋಲಿದು ಐತ್ರಿ ಇದು. ಮತ್ತು ಸಿದ್ದೇಶ್ವರ ಅಜ್ಜಾರ್ ನೋಡ್ರಿ, ಇದನ್ನೂ ಕೂಡ ಫೋಟೋನು ರಂಗೋಲಿ ಒಳಗೆ ಬಿಡಿಸ್ಯಾರ ನೋಡ್ರಿ. ಇದನ್ನು ನೋಡ್ರಿ ಎರಡು ಮುಖ ಬಿಡಿಸ್ಯಾರ ರೀ ಇದ್ರಾಗ. ಅಂದ್ರೆ ಇದು ಏನು ಸೂಚನೆ ಕೊಡ್ತದಂದ್ರೆ ಜನಗಳಿಗೆ ಹಾಗೆ ಅದ ರೀ, ಒಂದು ನಿಜ ಮುಖ ಒಂದು ಸುಳ್ಳು ಮುಖ ಅಂತಂದಿರ್ತಾವಲ್ರಿ, ಆ ಥರ ಬಿಡಿಸ್ಯಾರ ನೋಡ್ರಿ ಇದು ರಂಗೋಲಿ. ಆಮೇಲಿಂದ ನೋಡ್ರಿ ಹೂಗಳು, ಗಿಡಗಳು, ನಾನಾ ಥರ ಗಿಡಗಳು ನೋಡ್ರಿ. ಇವು ಭಾಳ ಚಂದ ಚಂದ ಅದಾವೆ. ಇಲ್ಲಿ ನೋಡ್ರಿ ಕಲ್ಲಂಗಡಿ ಮತ್ತು ಆಮೇಲಿಂದ ಕುಂಬಳಕಾಯಿ ಮ್ಯಾಗ ಕೆತ್ತನೆ ಮಾಡ್ಯಾರ ನೋಡ್ರಿ. ಭಾರಿ ಅದ್ಭುತವಾಗಿ ಮಾಡ್ಯಾರ ರೀ. ಲಿಂಗ ಹಿಡಿದು ಬಾತುಕೋಳಿ ಅದು ಎಲ್ಲ ಏನೇನೋ ಚಕ್ರಗಳು ಮಾಡಿಟ್ಟಾರ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಬಸವಣ್ಣವ್ರ ಮೂರ್ತಿ ಎಷ್ಟು ಅದ್ಭುತವಾಗಿ, ಅವರೇ ಬಸವಣ್ಣವರೇ ಬಂದು ಕುಂತಾರೇನೋ ಅನ್ನೋ ಥರ ಐತೆ ನೋಡ್ರಿ. ಸೇಮ್ ಹಾಗೆ ಐತ್ರಿ. ಪ್ರತಿಯೊಬ್ಬರು ಅಲ್ಲಿ ನಿಂತು ಫೋಟೋ ತೊಗೊಳಕತ್ತಿದ್ರಿ. ಆಮೇಲೆ ಫಿಶ್ಗಳು, ನಾನಾ ಥರ ಫಿಶ್ಗಳು ಇಟ್ಟಿದ್ರು ನೋಡ್ರಿ. ಅವು ಯಾವ ಫಿಶ್ಗಳು ಅಂತೇಳಿ ಅದ್ರ ಮ್ಯಾಗೆಲ್ಲ ಬರ್ದು ಹಾಕಿದ್ರಿ ಫ್ರೆಂಡ್ಸ್. ನಾನಾ ಥರ ಫಿಶ್ಗಳು, ವಿಧವಾದಂಥ ಫಿಶ್ಗಳನ್ನ ತರಿಸಿದ್ರು ನೋಡ್ರಿ. ಪ್ರತಿಯೊಂದು ನೋಡಕ್ಕೆ 2 ಕಣ್ಣು ಸಾಲದ್ರಿ ಫಿಶ್ಗಳು ನೋಡಕ್ಕೆ, ಅಷ್ಟು ನಾನಾ ಥರ ತಂದಿಟ್ಟಾರ ನೋಡ್ರಿ ಫ್ರೆಂಡ್ಸ್. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ. ಇವು ನೋಡ್ರಿ ನಾ ಮುಟ್ಟಿ ನೋಡಿದೆ. ನಾ ಎಲ್ಲಿ ಏನೋ ಆಗ್ಯಾವೇನೋ ಅಂದ್ಕೊಂಡು ಮುಟ್ಟಿ ನೋಡಿದೆ ರೀ. ಅವಕ್ಕೆ ಅವು ಏನೂ ಆಗಿಲ್ಲ ರೀ, ಸುಮ್ಮನೆ ಹಂಗೆ ಮಕ್ಕೊಂಡಾವ ನೋಡ್ರಿ ಅವು. ಇವು ನೋಡ್ರಿ ಕಲರ್ಫುಲ್ ಏಡ್ಗಳು ಅದಾವೆ ರೀ. ಆಮೇಲಿಂದ ಮೀನು ಎಲ್ಲ ಇಷ್ಟು ಮೀನುಗಳು ಅದಾವೆ ನೋಡ್ರಿ. ಇದು 2 ಹಾರ್ಟ್ ನೋಡ್ರಿ ಫ್ರೆಂಡ್ಸ್.
ಪ್ರದರ್ಶನ ಮತ್ತು ಮಾರಾಟ ಮಳಿಗೆ. ಇಲ್ಲಿ ನೋಡ್ರಿ ಗಿಡಗಳ ಮಾರಾಟಕ್ಕೆ ಇರ್ತಾವ್ರಿ. ನಮ್ಗೆ ಯಾವ ಗಿಡಗಳಾರ ಬೇಕಾದ್ರೆ ತೊಗೋಬೋದ್ರಿ ಅಲ್ಲಿ. ಇಲ್ಲಿ ನೋಡ್ರಿ ಇದೇನೋ ನವಗ್ರಹ ಅದಂತ ಹೇಳಕತ್ತಿದ್ರಿ ಅವರು. ಇದು ಒಂಥರ ನೀರು ಬೀಳಾಕತ್ತಿತ್ರಿ. ನಾವು ಅದ್ರ ಕೆಳಗೆ ಹೋದೇವ್ರಿ. ಮೊದಲೇ ತಂಡಿತ್ರಿ, ಮತ್ತಿಟ್ಟು ಅದ್ರ ಕೆಳಗೆ ಹೋಗೋಣ, ಮತ್ತಿಟ್ಟು ತಂಡಿ ಅನ್ಸಾಕತ್ರಿ. ನಾವು ಅದ್ರ ಕೆಳಗೆ ಹೋಗ್ತೀವಿ ನೋಡ್ರಿ ಈ ಸದ್ದ. ಆಮೇಲಿಂದ ಆ ಗಿಡಗಳು ಅವಕ್ಕೊಂದು ವಿಶೇಷತೆ ಆದತ್ ನೋಡ್ರಿ. ಸಾರಿ ರೀ ಫ್ರೆಂಡ್ಸ್, ಮಾತಾಡೋದು ಸ್ವಲ್ಪ ನಾಲಿಗೆ ತೊದಲಿಸ್ಯದ್ರಿ. ಆ ಗಿಡಗಳು ನೋಡ್ರಿ ರಾಶಿ ಮ್ಯಾಗ ಅದಾವತ್ ನೋಡ್ರಿ. ಪ್ರತಿಯೊಂದು ರಾಶಿಗೂ ಇದನ್ನ ಅದಾವಂತ ನೋಡ್ರಿ. ಈ ಸದ್ದಲ್ಲಿ ಹೋತೇವಲ್ರಿ ಸುತ್ತರಿದಲ್ಲಿ ಕೆಳಗೆ. ಇವು ನೋಡ್ರಿ ಗಿಡಗಳು ಒಂದೊಂದು ರಾಶಿಯವ್ರಿಗೆ ಒಂದೊಂದು ಗಿಡ ಆತ್ರಿ. ಅಂದ್ರೆ ಅದು ನಮ್ಮ ನಂಬಿಕೆ ಮ್ಯಾಗ ಹೋತದ್ರಿ. ನಾವು ತೊಗೊಳೋರಿದ್ರೆ ಅದನ್ನು ತೊಗೋಬೋದ್ರಿ. ಅವ್ರನ್ನ ಮನೇಲಿ ಒಯ್ದು ಇಡ್ಬೋದತ್ರಿ. ಹೆಂಗಂದ್ರೆ ಈಗ ಒಂದು ಮೇಷ ರಾಶಿ ಅದಂದ್ರೆ ಅವ್ರಿಗೊಂದು ಗಿಡ ಆತ್ರಿ ಅದು. ಆಮೇಲಿಂದ ಈಗೊಂದು ಮತ್ತೆ ಯಾವುದೇ ಒಂದು ರಾಶಿ ಅನ್ಕೋರಿ, ಸಿಂಹ ರಾಶಿಯಲ್ಲಿ, ರುಚಿಕ ರಾಶಿಯಲ್ಲಿ ಯಾವುದೇ ಒಂದು ರಾಶಿ ಆದರೂ ಕೂಡ ಆ ರಾಶಿಗೊಂದು ಗಿಡ ಆ ಮನೇಲಿ ಇಡ್ಬೋದು. ಆ ಥರ ಇಲ್ಲಿ ಬರ್ದೇ ಹಾಕಿಬಿಟ್ಟಿದ್ರಿ ಅವರು. ನಾವು ಬೇಕಂದ್ರೆ ಅವ್ರನ್ನ ನಾವು ಪರ್ಚೇಸ್ ಮಾಡ್ಬೋದ್ರಿ ಅಲ್ಲಿ. ಆಮೇಲಿಂದ ನೋಡ್ರಿ ಮೆಂತ್ಯ ಪಲ್ಯ ಮನ್ಯಾಗ ಹೆಂಗೆ ಬೆಳಿಬೋದು ಅಂತ ಒಂದು ಎಕ್ಸಾಂಪಲ್ ತೋರಿಸಿದ್ರು ನೋಡಿದ್ರಲ್ಲ. ಇನ್ನು ಈಗ ಬದ್ನಿಕಾಯಿ ಕೂಡ ಮೊದಲು ಮಾಡಲ್ಲಿ ಇಟ್ಟಾರ ನೋಡ್ರಿ ಜನಗಳಿಗೆ ನೋಡಾಕ. ಇದು ನೋಡ್ರಿ ಮೆಂತ್ಯ ಪಲ್ಯ ಇಷ್ಟಿಷ್ಟೇ ಬಟ್ಟಲ್ದಾಗ ಪೈಪಿನಾಗ ಇಟ್ಟೋ ಟೈಪ್ ಮಾಡಿ ಬೆಳೆಸ್ಯಾರಿ. ಟಮಾಟೆ ಹಣ್ಣು, ಕುಂಬಳಕಾಯಿ, ಕರಿ ಕುಂಬಳಾರಿದು, ಮತ್ತು ಇದೇನೋ ಹೊರಗಿನ ದೇಶದ್ದು ಕಾಯಿಪಲ್ಯ ಅಂತ್ರಿ ಇದು. ಅದ್ರ ಹೆಸರು ನಾವು ಓದ್ಬೇಕು ಅನ್ಕೊಂಡ್ರೆ ನೋಡ್ರಿ ವಿದೇಶಿ ತರಕಾರಿ ಅಂತ ಬರ್ದಾರೆ ಇಲ್ಲಿ. ಪ್ರತಿ ಒಂದು ತರಕಾರಿ ಇರ್ತದ್ರಿ, ಪ್ರತಿ ಒಂದೂ ಗಿಡಗಳು ಇರ್ತಾವೆ ಇಲ್ಲಿ. ಪ್ರತಿ ವರ್ಷ ಹಿಂಗೆ ಮಾಡ್ತಾರೆ. ಒಂದು ಸರಿ ನೋಡ್ರಿ ಅದು ಹೂ ಅರಳ್ದವ್ರಿಗತ್ಲೆಕ್ಕಾಗ್ಯದ ತರಕಾರಿ. ಎಷ್ಟು ಚೆನ್ನಾಗ್ಯದ ನೋಡ್ರಿ ಅದು. ಭಾರಿ ಮಸ್ತ್ ಅದ ರೀ. ಇದು ಏನಂತ ನನಗೂ ಅಷ್ಟು ಗೊತ್ತಿಲ್ಲರಿ. ಒಂದು ಸರಿ ಭೇಟಿ ಕೊಡ್ರಿ ನಮ್ಮ ಬಿಜಾಪುರಕ್ಕೆ ಬರ್ರಿ ಫ್ರೆಂಡ್ಸ್. ಬಂದು ನೋಡ್ರಿ ಎಷ್ಟು ಚಂದ ಇರ್ತದಂದ್ರೆ ಭಾರಿ ಮಸ್ತ್ ಇರ್ತದ್ರಿ. ನಿಮಗೆ ಮತ್ತೆ ಬಂದು ನೋಡಬೇಕು ಅಂತ ಅನಿಸ್ತದ್ರಿ ಫ್ರೆಂಡ್ಸ್. ಪ್ರತಿಯೊಂದು ಗಿಡಗಳು ಇರ್ತಾವ್ರಿ ಇಲ್ಲಿ. ಬರೀ ಏನಂದ್ರೆ ರೈತರು ಬೆಳೆದಂಥ ಬೆಳೆ, ಆಮೇಲಿಂದ ಅತಿ ದೊಡ್ಡದಾಗಿ ಯಾವ್ದು ಅವ್ರ ಹೊಲದಾಗ ಬೆಳೆದಿರ್ತದಲ್ರಿ ಆ ಬೆಳೆ ಇಲ್ಲಿ ತಂದಿರ್ತಾರೆ. ಅವ್ರ ಊರು, ಅವ್ರ ಹೆಸರು, ಅವ್ರ ತಾಲೂಕು, ಯಾವ ತಾಲೂಕಿನವರು, ಯಾವ ಜಿಲ್ಲೆಯವರು, ಅದನ್ನೆಲ್ಲ ಬರೆದು ಬಿಟ್ಟು ತಂದಿಟ್ಟಿರ್ತಾರೆ ನೋಡ್ರಿ. ಇವು ರಾಶಿ ಗಿಡಗಳು. ಅವಾಗಲೇ ಹೇಳಿದ್ನಲ್ರಿ ರಾಶಿ ಗಿಡಗಳು. ಥ್ಯಾಂಕ್ ಯು ಫ್ರೆಂಡ್ಸ್.